ಕೆಲವರಲ್ಲ ನಂಗೆ ತುಂಬಾ ಸಿಟ್ಟು ಬಂದ ರೈಡಿಗೆ ಹೋಗುತ್ತೆ, ತುಂಬಾ ಬೇಜಾರ ರೈಡಿಗೆ ಹೋಗುತ್ತೆ, ಒಬ್ನೇ ಇತ್ತು ರೈಡಿಗೆ ಹೋಗ್ತಿ ಅಂತಾರಲ್ಲ, ಇದಲ್ಲ ಎಷ್ಟು ಮಟ್ಟಿಗೆ ಸರಿ? ಈ ಮನೆಗಲ್ಲ ಬೈಕ್ ಓಡಿಸುತ್ತಾಗೆ ಅಥವಾ ಕಾರ್ ಓಡಿಸುತ್ತಾಗೆ ಲಾಂಗ್ ಡ್ರೈವ್ ಹೋಪ ಜಾಗೃತಿ ಅಂತಾರಲ್ಲ, ಆ ಜಾಗೃತಿ ಅಂದ್ರೆ ಹೆಂಗೆ? ಈ ಸಣ್ಣ ಪುಟ್ಟ ರೈಡ್ ಅಲ್ಲ ಬಿಡಿ, ಒಂದು 200 ಕಿಲೋಮೀಟರ್ 300 ಕಿಲೋಮೀಟರ್ ಲಾಂಗ್ ಡ್ರೈವ್ ಹೋತ್ರಲ್ಲ, ಸೊ ಇವರಿಗೆಲ್ಲ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿಲ್ದ, ಜೊತೆಗೆ ಅಷ್ಟೆಲ್ಲ ಕೂಕಂ ಕಾತ್ತ, ಅಷ್ಟೆಲ್ಲ ಮಾಡು ಕಾತ್ತ ರೈಡ್ ಅಂತ ತುಂಬಾ ಜನ ಡೌಟ್ ಇತ್ತಲ್ಲ, ಅವರಿಗೆ ಈ ವಿಡಿಯೋ. ನಾನು ಮನೆ ಜಾಗೃತಿ ಅಮ್ಕು ಮುಂಚೆಲ್ಲ ಹೇಳ್ತಾ ಇದ್ದೆ, ನಮ್ ಕೈಗೆ ಎಂತ ಇತ್ತಮ್ಮ, ಎದುರು ಬಂದವ್ರು ಸರಿ ಇಲ್ಲ, ಹಿಂದ್ ಬಪ್ಪರ್ ಸರಿ ಇಲ್ಲ, ಸೈಡಿಗೆ ಬಪ್ಪರ್ ಸರಿ ಇಲ್ಲ, ಅವ್ರು ಬಂದು ಗುದ್ದಕ್ ನಾವೆಂತ ಮಾಡುದು ಅನ್ಕಂಡು. ಆದ್ರೆ ನಾನು ತುಂಬಾ ರೈಡ್ ಮಾಡ್ರ ಮೇಲೆ ಗೊತ್ತಾದ್ದೆ ಅಂತ ಅಂದ್ರೆ ಎಲ್ಲದ್ ನಮ್ ಕೈಗೆ ಇತ್ತು ಅನ್ಕಂಡು. ನಾವು ಒಂದು ಲಾಂಗ್ ಡ್ರೈವ್ ಹೋತಿದ್ದೆ ಅನ್ಕಣಿ, ಸುಮ್ನೆ ಜಸ್ಟ್ ಹಿಂಗ್ ನಾರ್ಮಲ್ ಆಗಿ ಹೋತಿದ್ದೆ. ಸೊ ನನ್ನ ತಲೆಗೆ ಒಂದು ಸಣ್ಣ ಯೋಚನೆ ಎಂತದೋ ಒಂದು ದುಡ್ಡಿನ ವಿಚಾರನೋ ಅಥವಾ ಮನಿದ ವಿಚಾರನೋ ಅಥವಾ ನಾನು ಹೊರಡಕ್ಕಿಂತ ಮುಂಚೆ ಅದು ಯಾವ್ದೋ ಒಂದು ಕೆಟ್ಟಗಳಿಗೆ ಆಯ್ತಾ, ಅದನ್ನೇ ಯೋಚನೆ ಮಾಡ್ಕೊಂಡು ಹಿಂಗ್ ಹೋಪತಿಗೆ ಸಡನ್ ಒಂದ್ ಗಾಡಿ ಅಂತವ್ರು ಪಾಸ್ ಹಾಕು ಪಟ್ಟೆ ಹೆದರಿಕೆ ಆಗ್ಬಿಡುತ್ತೆ, ಎಂತೋ ಆಯ್ತು ಅನ್ಕೊಂಡು. ಆದ್ರೆ ನಾವು ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಎರಡು ಮಿರರ್ನ ನಾವು ಕರೆಕ್ಟ್ ಆಗಿ ಕಣ್ಕೊಂಡು ಸೊ ಪೀಸ್ ಆಗಿ ಹೋತಿದ್ರೆ ತಲೆಗೆ ಯಾವ ಯೋಚನೆ ಇಲ್ದೇ ಇದ್ರೆ ನಮ್ಗೆ ಆ ಭಯ ಆತಿಲ್ಲ. ಕರೆಕ್ಟ್ ಅಲ್ದ? ಅವನು ಒಬ್ಬ ಬಂದು ಗೊತ್ತಿದ್ದ ಅನ್ಕೊಂಡು ನಿಮ್ಗೆ ಎದ್ರಿಂದನೋ ಸೈಡಿಂದ ನೀವು ತುಂಬಾ ಅಲರ್ಟ್ ಆಗಿದ್ರಿ, ಸೊ ಗಾಡಿ ಮೇಲೆ ನಿಗಾ ಇತ್ತು, ರೋಡ್ ಮೇಲೆ ನಿಗಾ ಇತ್ತು, ಆ ಕಡೆ ಈ ಕಡೆ ಬಪ್ಪರ್ ಮೇಲೆ ನಾವು ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಆಚಿ ಬಪ್ಪ ನೀಚಿ ಬಪ್ಪದಿಂದ ಒಂದು 90% ತಪ್ಸ್ಲಕ್. ಪೂರ್ತಿ ನಾನು ಕರೆಕ್ಟ್ ಇದ್ದೆ, ಆಕ್ಸಿಡೆಂಟ್ ಆತಿಲ್ಲ ಅಂತಿಲ್ಲ, ಒಂದು 90% ತಪ್ಸ್ಲಕ್ಕ. ತಲಿ ಹಾಪು ಜಾಗದಲ್ಲಿ ಒಂಚೂರು ಕಾಲೇನೋ ಪೆಟ್ಟತ್ತ. ಕರೆಕ್ಟ್ ಅಲ್ದ? ನಾನ್ ಹೇಳುದಾ, ಈ ಖುಷಿಯಲ್ಲಿ ಇದ್ದಲ್ಲೂ ಬೇಜಾರಲ್ಲಿ ಇದ್ದಲ್ಲೂ ಅಥವಾ ಜಾಸ್ತಿ ಸಿಟ್ಟು ಬಂದಲ್ಲಿ ಬೈಕ್ ರೈಡ್ ಮಾಡೋಕೆ ಹೋಯ್ಬೇಡಿ. ಎಂತಕ್ಕಂದ್ರೆ ನಾವು ಸುಮ್ನೆ ಸಾಧಾರಣಕ್ಕೆ ಹೋತಿದ್ರು ಮನೆಗೆ ಯಾವ್ದೋ ಒಂದು ಹಳೇ ಪ್ರಾಬ್ಲಮ್ ಯೋಚನೆ ಮಾಡ್ರೆ ಒಂದ್ಸಲಿ ಮನ್ಸು ಆಚಿ ಹೋಗಿ ಈಚಿ ಬರ್ ಹಂಗಿಪ್ಪತ್ತಿ. ನೀವು ಯಾವ್ದೋ ಖುಷಿ ವಿಚಾರ ಅಥವಾ ಯಾವ್ದೋ ಬೇಜಾರ್ ವಿಚಾರದಲ್ಲಿ ಹೋಪತಿಗೆ ಆಕ್ಸಿಡೆಂಟ್ ಅಪ್ಪು ಜಾಸ್ತಿ. ಎಂತಕ್ಕ ನಮ್ಮ ಮನ್ಸು ನಮ್ ಹತೋಟಿಯಲ್ಲಿ ಇಪ್ಪುದಿಲ್ಲ, ರೋಡ್ ಮೇಲೂ ಇಪ್ಪುದಿಲ್ಲ, ಯಾವ್ದೋ ಯೋಚನೆಯಲ್ಲೋ ಇಲ್ಲ ಪಾಸ್ಟ್ ಬಗ್ಗೆನೋ ಅಥವಾ ಫ್ಯೂಚರ್ ಬಗ್ಗೆನೋ ಯೋಚನೆ ಇರುತ್ತೆ, ಅಥವಾ ಆಗಿರೋ ಗಲಾಟೆ ಬಗ್ಗೆನೋ ಇದು ಯಾವ್ದ್ರ ಬಗ್ಗೆ ಯೋಚನೆಯಲ್ಲಿ ಇರುತ್ತೆ. ಸೊ ನಮ್ಗೆ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಡ್ರೈವ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನೀವು ಖುಷಿಯಲ್ಲಿದ್ದಾಗ ಅಥವಾ ಎಲ್ಲಿವರು ಹೊರಟಾಗ ನಿಮ್ಗೆ ಬೇಜಾರಾಯ್ತೋ ದುಃಖ ಆಯ್ತು ಅಂದ್ ಕೂಡ್ಲೆ ಸೊ ನೀವು ಅದನ್ನ ಆ ದುಃಖ ಅಥವಾ ಆ ಬೇಜಾರ್ನ ಕ್ಲಿಯರ್ ಆದ್ಮೇಲೆ ನೀವು ಲಾಂಗ್ ಡ್ರೈವ್ಗೋ ಅಥವಾ ಸಣ್ಣ ಪುಟ್ಟ ರೈಡ್ ಇದ್ರು ಇದೊಂದು ಎಣ್ಸ್ಕೊಳ್ಳಿ. ಸೊ ನಿಮ್ ಬೇಜಾರಿದ್ದಾಗ ಅಥವಾ ಖುಷಿಯಾಗಿದ್ದಾಗ, ತುಂಬಾ ಖುಷಿಯಾಗಿದ್ದಾಗ ರೈಡ್ ಹೋಗಕ್ ಹೋಗ್ಬೇಡಿ, ಪೀಸ್ ಆಗಿದ್ದಾಗ ಮಾತ್ರ ರೈಡಿಗೆ ಹೋಗಿ. ಈ ಲಾಂಗ್ ಡ್ರೈವ್ ಹಾಪರ್ ತುಂಬಾ ಖುಷಿಯಾಗಿರುತ್ತಕ್ಕ. ಅವರಿಗೆ ಈ ಕೆಲ್ಸದ ಮೇಲೋ ಅಥವಾ ಯಾವ್ದ್ರ ಮೇಲೋ ಒಂದು ಸ್ಟ್ರೆಸ್ ಇರುತ್ತೆ ವಾರ ಇಡೀ, ಓಕೆನಾ? ಸೊ ಅವ್ರು ಅನ್ಕೊಂಡ್ಬಿಡ್ತಾರೆ ಫ್ರೈಡೇ ಸಂಜೆನೆ ನಾನು ಇವತ್ತು ಹೋಗ್ಬಿಟ್ಟು ಫುಲ್ ಕ್ಲಿಯರ್ ಮಾಡ್ಕೊಂಡು ನನ್ನ ಮೈಂಡ್ನ ನಾನು ಮತ್ತೆ ಖುಷಿಯಾಗಿ ಬರಬೇಕು ಅಂತ ಅನ್ಕೊಳ್ತಾರೆ. ಸೊ ಮನೆಯಿಂದ ಹೊರಡುವಾಗ್ಲೇ ಅವ್ರ ಕೆಲ್ಸದ ಹೊರೆ ಮತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಜೊತೆಗೆ ನಮ್ಗೆ ಏನೇ ಕಷ್ಟ ಇದ್ರು ಅದೆಲ್ಲ ಮನೇಲಿ ಬಿಟ್ಬಿಟ್ಟು ಸೊ ಹೊರಡ್ತಾರೆ. ಹೊರಡುವಾಗ ನಮ್ಗೆ ಮಿನಿಮಮ್ ನಮ್ಗೆ ಹೆಲ್ತ್ ಕಿಟ್ಟು ಜೊತೆಗೆ ಸ್ಪಾನರು, ಸ್ಕ್ರೂ ಡ್ರೈವರು, ಸೊ ಇದೆಲ್ಲ ಹಿಡ್ಕೊಂಡಿರ್ತೀವಿ. ಜೊತೆಗೆ ನಾವು ಯೂಸ್ ಮಾಡೋ ಡ್ರೆಸ್, ಸೊ ನಾನು ಇವಾಗ ರೈಡಿಂಗ್ ಜಾಕೆಟ್ ಹಾಕಿದ್ದೀನಿ, ಇದು ಸೇಫ್ ಆಗಿದೆ. ಸೊ ಇದ್ರ ಮೇಲೆ ರೈನಿ ಜಾಕೆಟ್ ಕೂಡ ನಾನು ಕ್ಯಾರಿ ಮಾಡ್ತೀನಿ. ಜೊತೆಗೆ ಯೂಸ್ ಮಾಡೋ ಪ್ಯಾಂಟು, ಸೊ ನೀವು ಮ್ಯಾಕ್ಸಿಮಮ್ ಆಗಿ ಹೇಳ್ತಾರೆ ಕೆಲವೊಬ್ರು ಜೀನ್ಸ್ ಪ್ಯಾಂಟ್ ಯೂಸ್ ಮಾಡಿ ಅಂತ. ನಾನು ಇವತ್ತು ಜೀನ್ಸ್ ಪ್ಯಾಂಟ್ ಯೂಸ್ ಮಾಡಿರೋದು ಯಾಕಂದ್ರೆ ಕೇವಲ 100-150 ಕಿಲೋಮೀಟರ್ ಅಷ್ಟೇ ರೈಡ್. ನೀವು ಲಾಂಗ್ ಡ್ರೈವ್ ತುಂಬಾ ದೊಡ್ಡ ರೈಡಿಗೆ ಹೋಗೋದಾದ್ರೆ ಸೊ ನೀವು ಯೂಸ್ ಮಾಡಿ, ನೀವು ನಾರ್ಮಲ್ ಪ್ಯಾಂಟು ಅಥವಾ ರೈಡಿಂಗ್ ಪ್ಯಾಂಟು ಗಳನ್ನ ಯೂಸ್ ಮಾಡಿ, ಅವಾಗ ನಿಮ್ಗೆ ಬ್ಯಾಕ್ ಉರಿ ಬರಲ್ಲ. ಸೊ ಗೊತ್ತಾಯ್ತಲ್ಲ? ಅದ್ರ ಜೊತೆಗೆ ಗ್ಲೌಸ್ ಮತ್ತೆ ಮಿನಿಮಮ್ ಹೆಲ್ಮೆಟ್. ಸೊ ನಿಮ್ಗೆ ಫುಲ್ ಹೆಲ್ಮೆಟ್, ನಾನು ಯೂಸ್ ಮಾಡೋ ಫುಲ್ ಹೆಲ್ಮೆಟ್, ಜೊತೆಗೆ ನೀವು ಫುಲ್ ಹೆಲ್ಮೆಟ್ ಯೂಸ್ ಮಾಡಿ. ಆಫ್ ಹೆಲ್ಮೆಟ್ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ, ಅದು ಸೇಫ್ ಇಲ್ಲ. ಜೊತೆಗೆ ನೀವು ಇದೇ ತರ ಹೈವೇ ಸೈಡ್ ಎಲ್ಲಾದ್ರೂ ಬೈಕ್ ನ ಸೈಡ್ಗೆ ಹಾಕ್ತೀರಾ ಅಂದ್ರೆ 4 ಇಂಡಿಕೇಟರ್ ಆನ್ ಮಾಡೋದ್ ಮಾತ್ರ ಮರಿಬೇಡಿ. ಇದು ನನ್ನ ಬೈಕ್. ನಾನು ಒಂದು ಮೋಟೋಲಾಗ್ ಜೊತೆಗೆ ನನಗೆ ಗೊತ್ತಿರೋ ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಜೊತೆಗೆ ಇವಾಗ ಕಲಿತಾ ಇರೋ ಕೆಲವೊಂದು ಇನ್ಫಾರ್ಮೇಶನ್ ನಿಮ್ ಜೊತೆ ಹಂಚ್ಕೊಳ್ಬೇಕು, ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಇದ್ರಲ್ಲಿ ಏನೋ ತಪ್ಪಿದ್ರೆ ಕಮೆಂಟ್ ಹಾಕಿ ಅಥವಾ ಡೈರೆಕ್ಟ್ ಆಗಿ ಹೇಳಿ. ಸೊ ಅದ್ರಲ್ಲಿ ಏನು ಬೇಜಾರಿಲ್ಲ, ತಿದ್ಕೊಳ್ತೀನಿ. ಇಷ್ಟ ಆದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಮುಂದೆ ಇನ್ನು ಒಳ್ಳೆ ಕಂಟೆಂಟ್ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಎಂತ ಹತ್ಕಂಬ ದೇವ್ರಿದ್ದ.